Hey fam, hope you all are doing good and ಎಲ್ಲರಿಗೂ ನಮಸ್ಕಾರ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಆದಮೇಲೆ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗ್ ಮಾಡೋ ಕಾರಣ ಏನಂದರೆ ಇಟ್ ಈಸ್ ಅ ಸ್ಮಾಲ್ ಟ್ರಾವೆಲಿಂಗ್ ವಿಡಿಯೋ. ಆ್ಯಂಡ್ ಎಲ್ಲಿಗೆ ಏನು ಆ್ಯಂಡ್ ಯಾರ್ಯಾರು ಬರ್ತಿದ್ದಾರೆ ಅಂತ ನೋಡೋಕ್ಕೆ ಈ ವಿಡಿಯೋ ಸ್ಕಿಪ್ ಮಾಡ್ತೀರಾ ಕಂಪ್ಲೀಟಾಗಿ ನೋಡಿ. ಸೊ ಆಲ್ರೆಡಿ ಲೇಟ್ ಆಗಿದೆ, ಯು ಹ್ಯಾವ್ ಟು ಲೀವ್ ಸೋನ್. ಸೊ ಎಷ್ಟು ಬೇಗ ಹೋಗ್ತೀವೋ ಅಷ್ಟು ಬೇಗ ಅಲ್ಲೆಲ್ಲ ಬರ್ಬೋದು. ಸೊ ಯಾ, ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ. ಆ್ಯಂಡ್ ಸೊ ಲೆಟ್ಸ್ ಗೋ. ಎಮರ್ಜೆನ್ಸಿ ಅಂತ ಕಾಲ್ ಮಾಡಿದ್ರು. ನಾನೇನು ಎಂತ ಅಂತ ಬಂದೆ. ಆಮೇಲೆ ಬಾ ನಾನೆಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಬಟ್ ಐ ಡೋಂಟ್ ಸ್ಟೇ. ಶಿ ಸೆಡ್ ಓಕೆ. ಐ ಸೆಡ್ ಓಕೆ ಬಿಕಾಸ್ ಐಶು ಅಕ್ಕ ಇಸ್ ಕಮಿಂಗ್. ಐಶು ಶಿ ಇಸ್ ಆರ್ ಕಂಪನಿ ಕಾಲಿಂಗ್. ಓಕೆ ಓಕೆ like still I don't know what she has plan in her mind where she's taking us, but she took the ticket to Majestic. We excited. We are so much excited because this is our first solo trip. For me, a solo trip. They have sent from all. Will go? Yeah. We'll see. Hello, brother. Wait, and don't skip the video. Full video watch mine. Okay? Okay. Video must be there. Okay, finally, where are we? Majestic. Okay. Majestic ಅಲ್ಲಿ ಇದ್ದೀವಿ. ಆ್ಯಂಡ್ ನಾವು ಬಂದಿರೋದು ಒಂದು ಟೆಂಪಲಿಗೆ, ಆಯಿತಾ? ಅದು ಯಾವ ಟೆಂಪಲ್ ಅಂತ ನಾನು ನಿಮಗೆ ಹೋಗ್ತಾ ತೋರಿಸ್ತೀನಿ. ಆ್ಯಂಡ್ ಮೈಟ್ ಬಿ ನಮ್ಗೆ ಗೊತ್ತಿರಬಹುದು. ಸೊ ಯಾ, ವಿ ಆರ್ ಗೋಯಿಂಗ್ ಟು ಅ ಟೆಂಪಲ್. ಕ್ರೌಡ್ ಜಾಸ್ತಿ ಇರೋದ್ರಿಂದ ಐ ಫೀಲ್ ವೆರಿ ಒಂಥರ ಟು ಟಾಕ್. ಲೆಟ್ಸ್ ಸಿ ವೇರ್ ವಿ ಆರ್ ಗೋಯಿಂಗ್, ವಿಚ್ ಟೆಂಪಲ್ ಅಂತ. ಆ್ಯಂಡ್ ಆ ಟೆಂಪಲ್ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಹೇಳ್ತೀನಿ ಏನು ಕಾಫಿ ಆ ಟೆಂಪಲ್ ಅಷ್ಟು ಫೇಮಸ್ ಅಂತ. ಲೆಟ್ಸ್ ಗೋ. ನಮಗೆ ದೇವಸ್ಥಾನ ಎಲ್ಲಿದೆ ಅಂತಾನು ಗೊತ್ತಿಲ್ಲ. ಐಶು ಅಕ್ಕ ಲೊಕೇಶನ್ ಹಾಕಿದ್ದಾರೆ. ಸೊ ಲೊಕೇಶನ್ ನೋಡಿಕೊಂಡು ಬೇಗ ದೇವಸ್ಥಾನಕ್ಕೆ ಹೋಗಬೇಕು. ಇಟ್ ಇಸ್ ರೇನಿಂಗ್. ಹೌದು, ಡ್ರಿಸ್ಲಿಂಗ್ ಅಲ್ಲ, ಮಳೆ ಬಂದು ನಿಲ್ತು. ಮತ್ತೆ ಮಳೆ ಬರೋ ಅಷ್ಟರಲ್ಲಿ ಮನೆ ಸೇರ್ಕೋಬೇಕು. ಇಲ್ಲ ಅಂದರೆ ಅಷ್ಟೇ. ಲಾಸ್ಟ್ ಟ್ರಿಪ್, ಫಸ್ಟ್ ಟ್ರಿಪ್ ಬಿಕಮ್ ಲಾಸ್ಟ್ ಟ್ರಿಪ್. ಸೊ ಯಾ, ಹೋಗೋಣ ಬೇಗ. ಲೊಕೇಶನ್ ಹಾಕಿದ್ದೀವಿ. ಹೋಗಾಯ್ತು ಮುಂದೆ. ಅಮ್ಮ ಫಿಟ್ ಚೆಕ್. ಹೌದು, ಗ್ಲಾಸ್ ಇಸ್ ನಾಟ್ ಕ್ಲೀನ್. ಆ ಕಡೆ ಹೋದ್ರೆ ಈ ಕಡೆ ಬರ್ತೀರಾ. ಓಕೆ ಬಾಯ್. ನಾವಿವಾಗ ಆಲ್ರೆಡಿ ಒಂದು ಗೇಟ್ ಹತ್ರ ಹೋದ್ವಿ. ಸೊ ಅದು ಕ್ಲೋಸ್ ಆಗಿತ್ತು. ಇದೇನಾ? Please, I don't know. Please.
나이다 인게 더 그래. ಈಗ ಪ್ರಸಾದ ತಿಂಡಿ ದೇವಸ್ಥಾನಕ್ಕೆ ಬಂದು ಆ್ಯಂಡ್ ಏನೋ ಒಂದು ಸ್ವಲ್ಪ ಶಾಪಿಂಗ್ ಥಿಂಗ್ಸ್ ಇದೆ ಅಲ್ಲೇನೇನು ಸಿಗುತ್ತೆ ಅಂತ ನೋಡಿ ನೀನೇನು ರೀಸನ್ ಇದೆಯಾ ದೇವಸ್ಥಾನ ಅದು ಆಮೇಲೆ ನಾನು ಹೇಳ್ತೀನಿ ಇಂದ ಈಚೆ ಹೋದ್ಮೇಲೆ ಆಲ್ರೆಡಿ ಫುಲ್ ಮಳೆ ಬರ್ತಿದೆ ಆ್ಯಂಡ್ ಯಾ ಫಿಂಗರ್ ನಾಟ್ ಫಿಗರ್. ಮಾತಾಡಿಯಲ್ಲ ಏನಾರ ವೇರ್ ಆರ್ ವಿ ವಿಂಗ್ಸ್ ನಾನು ತೋರಿಸ್ದೆ ಆಗಲೇ ನಾನು 2 ಪೆನ್ಸ್ ತೊಗೊಂಡೆ ಇದೊಂದು 110 130 130 140. ಪೆನ್ಸಿಲ್ ಸೊ ದೇವಸ್ಥಾನಕ್ಕೆ ಬಂದಿತ್ತಾಯಿತು ಆ್ಯಂಡ್ ದೇವ್ರನ್ನ ನೋಡಿ ಪ್ರಸಾದ ತಿಂದು ಇಲ್ಲೇ ಕೂತಿದ್ದೀವಿ. ಮಳೆ ಜೋರಿದೆ ಆ್ಯಂಡ್ ನೆಕ್ಸ್ಟ್ ಟೈಮ್ ಟು ಟೆಲ್ ನಾವು ಎಲ್ಲಿದ್ದೀವಿ ಅಂತ ನಾವು ಬಂದಿರೋದು ಮೆಜೆಸ್ಟಿಕ್ ಅಲ್ಲಿರೋ ಐಗ್ರೀವ ದೇವಸ್ಥಾನಕ್ಕೆ. ಆ್ಯಂಡ್ ಯಾಕೆ ಬಂದಿದ್ದೀವಿ ಅಂತ ಅಂದರೆ ಯು ಟೆಲ್ ವೈ ವಿ ಹ್ಯಾವ್ ಕಮ್ ಹಿಯರ್. 2 ರೀಸನ್ಸ್ ಇದೆ ಆಯಿತಾ. ಒಂದು ಹೇಳ್ತೀವಿ ಹಾಂ ಸೀಕ್ರೆಟ್ ಅದಾದಮೇಲೆ ಹೇಳಬೇಕು. ಸೊ ಏನಂತಕ್ಕೆ ಅಂದರೆ ನಮ್ಮ ಟೀಚರ್ಸ್ ಹೇಳ್ತಿದ್ರು ಲೈಕ್ ಈ ದೇವಸ್ಥಾನದಲ್ಲಿ ಇಟ್ ಇಸ್ ಅ ವೆರಿ ಪಾಸಿಟಿವ್ ವೈಬ್ ಆ್ಯಂಡ್ ಯಾರೇ ಎಕ್ಸಾಮ್ ನೀಟ್ ಎಕ್ಸಾಮ್ ಇರ್ಬೋದು, ಸೈನ್ಸ್ ಸ್ಟೂಡೆಂಟ್ಸ್ ಇರ್ಬೋದು, 10th and 12th ಯಾರೇ ಎಕ್ಸಾಮ್ ಬರೀತಿದ್ರು ಇಲ್ಲಿ ಹಾಲ್ ಟಿಕೆಟ್ ಕೊಟ್ಟು ದೇವ್ರ ಹತ್ರ ಇಟ್ಟು ಇಟ್ ಫೀಲ್ಸ್ ಲೈಕ್ ಚೆನ್ನಾಗಾಗುತ್ತೆ ಎಕ್ಸಾಮ್ ಅಂತ ಹೇಳ್ಕೊಂಡು. ಸೊ ನಾವಿಲ್ಲಿ ಬಂದು ಹಾಲ್ ಟಿಕೆಟ್ನ ದೇವ್ರ ಹತ್ರ ಕೊಟ್ಟು ಆ್ಯಂಡ್ ಈಗ ಇಲ್ಲೇ ಪೆನ್ಸ್ ತೊಗೊಂಡು ಪೆನ್ಸ್ ಮತ್ತು ಪೆನ್ಸಿಲ್ಸ್ ಎಲ್ಲ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ಕೊಂಡು ಆ್ಯಂಡ್ ನಾವೇನೇನು ತೊಗೊಂಡ್ವಿ ಅಂದರೆ ದಿಸ್ ಸ್ನೇಕ್ ರಿಂಗ್ ಅಕ್ಕ 2 ತೊಗೊಂಡ್ರು. ಇದು ತೊಗೊಂಡ್ವಿ ಮತ್ತು ಇನ್ನೇನು ತೊಗೊಂಡ್ವಿ ಅಷ್ಟೇ ಅಷ್ಟೇ. ಅರ್ಶಿನ ಕುಂಕುಮ ಹಿಟ್ಟು ವಾ, ಹೂವ. ಹೂವು ಇಟ್ಕೊ ತೋರಿಸುವ ಬೀಳ್ತಾ ಇದ್ದಾರೆ ಶಾರ್ಟ್ ಹೇರ್ಸ್ ಲಾಂಗ್ ಹೇರ್ಸ್. ಆಲ್ರೆಡಿ ಟೈಮ್ ಎಷ್ಟು ಫೋನ್ ಕೊಡಿ ಯಾಕಾದ್ರು 7:30 ಆಗಿದೆ. ಮಳೆ ಜೋರಾಗಿ ಬರ್ತಿದೆ. ಬಟ್ ಹೌ ಯು ಫೀಲಿಂಗ್? ರಿವ್ಯೂ. ದೇವಸ್ಥಾನದಲ್ಲಿ ಹೆಂಗೆ ಅನಿಸ್ತಿದೆ? ವೆರಿ ಪಾಸಿಟಿವ್ ವೈಬ್. ಈ ಕಡೆ ಬಾ. ಸೊ ಇಟ್ಸ್ ಆರ್ ಸಜೆಷನ್, ಒಂದ್ಸಲ ನೀವು ಈ ದೇವಸ್ಥಾನಕ್ಕೆ ಬಂದು ಹೋಗಿ. ಸಿಕ್ಕಾಪಟ್ಟೆ ಪಾಸಿಟಿವ್ ಆ್ಯಂಡ್ ಪೀಸ್ಫುಲ್ ಆಗಿದೆ. ಆಲ್ರೆಡಿ ಟುಡೇ ಮೈ ಡೇ ವಾಸ್ ಲೈಕ್ ನಾನು ಎಕ್ಸಾಮ್ ಪ್ಲಸ್ ಬ್ಲಾ ಐ ವಾಂಟೆಡ್ ಟು ಹ್ಯಾವ್ ಸಮ್ ಪೀಸ್ಫುಲ್. ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಬರಬೇಕು ಅಂತ. ಕರೆದ ತಕ್ಷಣ ದೇ ವಾಟ್ ಕೇಮ್ ವಿತ್ ಮೀ. ಸಡನ್ನಾಗಿ ಪ್ರಸಾದ ತಿಂದು ಮತ್ತೆ ಪ್ರಸಾದ ಬೇಕಂತ ಹೇಳ್ತೀನಿ. ನಾನು ಕೇಳಿಲ್ಲ.
ಪುಳಿಯೋಗರೆ ಆಯ್ತು. ಓಕೆ, ಅಷ್ಟೇ. ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿದೆ. ಒಂದ್ಸಲ ಬಂದು ವಿಸಿಟ್ ಮಾಡಿ. ಆ್ಯಂಡ್ ಮೇನ್ ಈ ದೇವಸ್ಥಾನ ಫೇಮಸ್ ಬಂದು ಎಕ್ಸಾಮ್ಸ್ ಅಥವಾ ಎಕ್ಸಾಮ್ ಯಾರು ಚೆನ್ನಾಗಿ ಬರೀತಾರೆ ಅಲ್ವಾ, ಎಷ್ಟು ಹಾಲ್ ಟಿಕೆಟ್ಸು, ಪೆನ್ಸು, ಪೂಜೆ ಕೊಡ್ತಿದ್ರು ಅಂದರೆ ಅದು ದೇವ್ರ ಯಾವುದು ಆ್ಯಕ್ಚುಲಿ ತುಳಸಿ ನಾನು ಎತ್ಕೋತಿದ್ದೆ, ಒಂದು ಸ್ವಲ್ಪ ಎತ್ಕೋತಿದ್ದೆ. ಎಲ್ಲರೂ ಎಷ್ಟು ಬೇಕಾದ್ರೂ ಅಷ್ಟು ಎತ್ಕೊತ. ಎನಿವೆ ದೇವ್ರ ಪ್ರಸಾದ ಅದೇನು ವೇಸ್ಟ್ ಆಗಲ್ಲ ಅಂತ ಐ ಟುಕ್ ದಟ್ ಮೆನ್. ಸೊ ಅಷ್ಟೇ. ಈ ದೇವಸ್ಥಾನ ಇನ್ನೊಂದು 5 ಮಿನಿಟ್ಸ್ ಮಳೆ ಒಂದು ಸ್ವಲ್ಪ ಕಮ್ಮಿ ಆದ ತಕ್ಷಣ ಬಿಡ್ತೀವಿ. ನಾವು ಬಂದಿದ್ದು ಆಲ್ಮೋಸ್ಟ್ ಎಷ್ಟು ಗಂಟೆಗೆ ವಿ ಲೆಫ್ಟ್ 5 ನಾನು ಬಿಟ್ಟಿದ್ದು ಮನೆ 4:30ಗೆ. ಇವರಿಬ್ಬರು ಲೇಟ್ ಮಾಡಿದ್ರು. ಆ್ಯಕ್ಚುಲಿ ಏನಾಯ್ತಂದರೆ ನಾವು ವರ್ಕ್ ಹೋಗ್ತಿದ್ದೀವಿ, ಅಲ್ಲಿ ಪಂಚ್ ಮಾಡಬೇಕಿತ್ತು. ಬಟ್ ಇಟ್ ವಾಸ್ ಮೋರ್ ಹಾಫ್ ಆನ್ ಅವರ್. ಓಕೆ, ಅದು ಅಷ್ಟೇ. ಸೊ ಒಂದ್ಸಲ ಬಂದು ವಿಸಿಟ್ ಮಾಡಿ. ತುಂಬ ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿದೆ. ಆ್ಯಂಡ್ ನಾಳೆ ನನ್ನ ಎಕ್ಸಾಮ್ ಬೇರೆ ಇದೆ. ಇನ್ನೂ ಏನು ಓದಿಲ್ಲ. ಇವಾಗ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 8:30 9 ಆಗುತ್ತಾ? 9 ಆಗುತ್ತೆ ಅಷ್ಟೇ. ಸಂಭವ್ ನಮ್ಮ ಮಮ್ಮಿ ಫಸ್ಟ್ ಟೈಮ್ ಈ ಥರ ನಾನು ಇಷ್ಟು ದೂರ ಬಂದಿರೋದು. ಇನ್ನು ಹೋಗೋವಾಗ ಐ ಶೋ ಯು ಹಿಂಗೆ ಹೋಗ್ತೀವಿ. ಫೈನಲಿ ನಾವು ದೇವಸ್ಥಾನದಿಂದ ಈಚೆ ಬಂದ್ವಿ. ಆ್ಯಂಡ್ ಮಳೆ ಬರ್ತಿದೆ. ನೀನು ನನ್ನ ಮನೆಗೆ ತಗೊಂಡೋಗಿ ಎಸ್, ಮಳೆಯಲ್ಲೂ ಮನೆಗೆ ಹೋಗಿ ರೀಚ್ ಆದರೆ ಸಾಕು ಅಂತ ಇದೆ. ಗುಡುಗು ಮಿಂಚು ಎಲ್ಲ ಒಟ್ಟೊಟ್ಟಿಗೆ ಬರ್ತಿದೆ. ವೆರಿ ಸ್ಕ್ಯಾರಿ ನನಗೆ. ಡಿಲೀಟ್ ಐಸ್ ಕ್ರೀಮ್. ಮಳೆ ಫುಲ್ ಮಳೆ ಜೊತೆ ಐಸ್ ಕ್ರೀಮ್ ತಿಂದರೆ ಹೆಂಗಿರುತ್ತೆ ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಅಕ್ಕಗೆ ಮತ್ತು ಕಾವ್ಯಗೆ ಬಿಸಿ ಬಿಸಿ ಏನಾರ ಬೇಕಂತೆ. ಆ್ಯಕ್ಚುಲಿ ನಾನು ಆಲ್ರೆಡಿ ಐಸ್ ಕ್ರೀಮ್ ಬಿಟ್ಟು ಬಟ್ ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್. ಅಕೇಲೆ ಇದೆ. ತುಂಬ ಸಲ ತಿಂದಿದ್ದಾಳಂತೆ. ಮತ್ತೆ ಐ ನೆವರ್ ಡೂ ಲೈಕ್ ದಟ್. ನಾನು ಸ್ವಲ್ಪ ಇಟ್ಟಿರ್ತೀನಿ, ಬಟ್ ಆ ಐಸ್ ಕ್ರೀಮ್ ಆಲ್ರೆಡಿ ಮೆಲ್ಟ್ ಆಗಿದೆ. ನಾನು ಐಸ್ ಕ್ರೀಮ್ ತಗೋಕೊಟ್ರಲ್ಲ That day I didn't give you cone ice, butterscotch. I gave ಒಂದೇ ಸಲ ಕೊಟ್ಲು ಅವಳು, 2 ಸಲ ನಮ್ಮ ಒಂದ್ಸಲ. that butterscotch I gave them. I gave her. ಅವರಿಬ್ರು ಅಷ್ಟು ಆರ್ಗೆ ಹೊಡ್ತಿದ್ದಾರೆ ಐಸ್ ಕ್ರೀಮ್ಗೋಸ್ಕರ. ಆದ್ರೂ ನಾನು ಬಿಟ್ಟು ತಿಂದಿದ್ದಾಳೆ ಅಂದರೆ ಇವತ್ತು ಮಾತ್ರ. ಇವತ್ತು ನೆನ್ನೆ ನಾಳೆ ಮೊನ್ನೆ ಗೌತಮಿ ಮ್ಯಾಮ್ ಜೊತೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಿಟ್ಟು ತಿನ್ನುವಾಗ ಅದೇನು ಲೆಕ್ಕ ಬರಲ್ವಾ? ಐಸ್ ಕ್ರೀಮ್. ನಮ್ಮ ಪ್ಯಾಂಟು ಸ್ಲಿಪ್ಪರು ಎಲ್ಲ ಹೋಯಿತು. ಆ್ಯಂಡ್ ರೋಡಲ್ಲಿ ಎಲ್ಲ ನನ್ನೇ ನೋಡ್ತಾವ್ರೆ. ಆದರೂ ಇವತ್ತೊಂದು ಸ್ವಲ್ಪ ಧೈರ್ಯ ಬಂದಿದೆ. ರೂಲ್ ಮಾಡೋದೆಲ್ಲ ನಾಟ್ ಲೆಕ್ಕನ, ನಾನು ಮಾಡೋದೇ ಲೆಕ್ಕನ. ಫುಲ್ ಮಳೆ ಬಂದು ಕೊಚ್ಚೆ ಆಗಿದೆ ಇಲ್ಲಿ. ನಂಗೆ ತೋರಿಸ್ತೀನಿ ಹಿಂಗಾಗಿದೆ ಅಂತ. ಹಾಗಂದ್ರೆ 550 ರೂಪಾಯಿ ಅಂತ ಬ್ಲೌಸ್ ಮಾತ್ರ ಭಯ ಪಡಿಸೋ ಸೌಂಡ್ ಅಂತ ಅಂದರೆ ತಂಡದ್ದು ಮಿಂಚು ತುಂಬ ಭಯ ಆಗುತ್ತೆ. ಬಟ್ ಇಷ್ಟ, ನೋಡಕ್ಕೆ ಇಷ್ಟ. ಸೌಂಡ್ ಅಕ್ಕ ರುಕೋ ಜರಾ.
ತಿನ್ಬೇಕಂತ ಅಂದ್ರಿ ಆನಿಯನ್ಸ್ ಸಮೋಸ ಸಮೋಸ ಬೇಕಂತ ಅಕ್ಕಗೆ ಆ್ಯಕ್ಚುಲಿ ನಾನು ಸಮೋಸ ಐ ಡೋಂಟ್ ಹ್ಯಾವ್ ಸಮೋಸ ನಂಗೇನು ಬೇಡ ಕೋಯಿಲ್ ಕೊಟ್ಟೆ ಇವಳು ಮಗು ಅಂತೆ ಅವು 10 years old ಯಾವ ಆ್ಯಂಗಲಲ್ಲಿ ಮಗು ಥರ ಕಾಣುತ್ತೆ ಅಂತ ಆಯ್ತು ನಿಮ್ಮ ಅಣ್ಣಂಗೆ ನಾನು ನೀನು ನನಗೆ ಅಷ್ಟೇ ಫುಲ್ ಶೂಸ್ ಎಲ್ಲ ಫುಲ್ ತ್ಯಾವಾಗಿ ಕಾಲು ಎಳೀತಿದೆ ಒಂಥರ ಹೌದು ಇಲ್ಲೆಲ್ಲೂ ಪಾನಿಪುರಿ ಮಸಾಲೆ ಪುರಿ ಇಲ್ವಾ ಪಾನಿಪುರಿ ಇದೆ ಪಾನಿಪುರಿ ಡೋನಿಂಗ್ ವಿಲ್ ಗೋ ಅಕ್ಕ ಇರೋದು ವೇರ್ ಆರ್ ಯು ಸ್ಟೇಯಿಂಗ್ ರೆಸಾರ್ಟ್ ಟೌನ್ ಅಷ್ಟೇ ರೆಸಾರ್ಟ್ ಟೌನಲ್ಲಿ ಅಕ್ಕ ಇರೋದು ಆ್ಯಂಡ್ ನಾವಿರೋದು ಅಷ್ಟೇ ಫುಲ್ ರಶ್ ಇದೆ ಬಸ್ ಸ್ಟಾಪ್ ಪೂರ್ತಿ ಮಳೆ ಬಂದಿರೋದ್ರಿಂದ ಕೊಚ್ಚೆ ವಾಟ್ ಯು ಗೋಯಿಂಗ್ ಲೈಕ್ ದಿಸ್ ಓನ್ಲಿ ಮಂಟು ಆದರೆ ಇವನೇನೋ ಮೊಬೈಲಲ್ಲಿ ವಿಚಿತ್ರವಾಗಿ ಏನೋ ಇದೆ ಅಂತ ನಂಗೆ ಗೊತ್ತಾಯಿತು ನಮ್ಮ ಫೇಸಲ್ಲಿ ನಾಟ್ ಲೈಕ್ ದಟ್ ಅವಳೇನೋ ಲಿಪ್ಸ್ಟಿಕ್ ಹಾಕ್ಕೊಂಡಿರೋ ಅಂತಿದೆ ಬಟ್ ನೋಡಿ ಜಾಸ್ತಿ ಫಿಲ್ಟರ್ ಬಂದಿದೆ ಸೊ ನ್ಯಾಚುರಲ್ ಹಿಂಗೆ ಇರೋದು ಬಟ್ ಸಿ ಆರ್ ಲಿಪ್ಸ್ ಬ್ರೌನ್ ಕಲರ್ ಆಯ್ತು ವಿ ಆರ್ ಇನ್ ನಮ್ಮ ನೋಡಿ ಬಿ ಎಮ್ ಬ್ರೌನ್ ಆಗಿದೆ ಇವಾಗ ಮನೆಗೆ ಹೋಗ್ಬೇಕು ಟೈಮ್ ಎಷ್ಟು 7:54 ನಾವು ನಮ್ಮ ಮನೆಗೆ ನಮ್ಮ ಅಣ್ಣ ಹತ್ರ ಹೇಳಿದ್ರೆ ಫಾರ್ 8 ಐ ವಿಲ್ ಬಿ ಬಟ್ ಕೋಇನ್ಸಿಡೆನ್ಸಿ ಎವ್ರಿಥಿಂಗ್ ವೆಂಟ್ ಚಪಾತಿ ಕಟ್ಟಿ ಕಣ್ಣಲ್ಲಿ ಓಕೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಾವು ಐಸ್ ಕ್ರೀಮೇ ತಿಂದಿಲ್ಲ ಆಧಾರ್ ಕಾರ್ಡ್ ಇಲ್ಲಿ ಶೋ ಆರ್ ಆಧಾರ್ ಕಾರ್ಡ್ ಸ್ವಲ್ಪ ಮುಂದೆ ಹೋದರೆ ನಾನು ಬ್ಯಾಕ್ ಸೈಡಲ್ಲಿ ಅಷ್ಟೇ ನೋಡುವ ಹೆಂಗೆ ಹೋಗ್ತೀವಿ ಅಂತ ತಿಳ್ಕೋತೀರಾ ಇದೆಲ್ಲ ಐಸ್ ಕ್ರೀಮ್ ತಿಂತೀಯ ನೀನು ಹೋಗ್ತಾ ಹಂಗೆ ಮತ್ತೆ ಐ ಕಮ್ ಬ್ಯಾಕ್ ಕೇರ್ಫುಲ್ ಹಿಂಗಂದು ಅವಳು ದೂರ ನಡೆದ್ರು ಮನಿ ಮರ್ಬಿಡಿ ಹೋಗ್ತಾವೆ
ತಾನೇ ಮನೆಗೆ ರೀಚ್ ಆದೆ. ಆ್ಯಂಡ್ ನನ್ನಲ್ಲಿನ ದೇವ್ರದ್ದು ಯಾವುದು ಫೋಟೋಸ್ನ ನಾವು ಕ್ಯಾಪ್ಚರ್ ಮಾಡೋ ಹಂಗಿರಲಿಲ್ಲ. ಸೊ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಯಾವುದೂ ಅಲೌಡ್ ಇರಲಿಲ್ಲ. ಸೊ ದೇವ್ರ ಫೋಟೋಸ್ ನಾನು ಯಾವುದು ತೊಗೊಳಕ್ಕಾಗಿಲ್ಲ ಅಷ್ಟೇ. ಈಗ ಫ್ರೆಶ್ ಅಪ್ ಆಗಿ ಓದ್ಕೊಳಕ್ಕೆ ಕೂತ್ಕೋಬೇಕು. ನಾಳೆ ನನ್ನ ಎಕ್ಸಾಮ್ ಇದೆ. ಆ್ಯಂಡ್ ಯಾ ಅಷ್ಟೇ. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಸೊ ಮರಿದೀರಾ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾ ಡೋಂಟ್ ಫರ್ಗೆಟ್ ಟು ಟ್ಯಾಪ್ ದ ಬೆಲ್ ಐಕನ್, ಬಿಕಾಸ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ಯೂಟ್ಯೂಬಲ್ಲಿ ಆಗಿರ್ಬೋದು, ಯಾ ಫಸ್ಟ್ ನೋಟಿಫಿಕೇಷನ್ ನನಗೆ ಬರುತ್ತೆ. ಸೊ ಯಾ ಫ್ರೆಶ್ ಅಪ್ ಆಗಿ ಚೆನ್ನಾಗಿ ತಿಂದು ಮಲ್ಕೋಬೇಕು, ಓದಿ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಮರೀದಿರ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಲವ್ ಯು ಗೈಸ್.